ಸರ್ ದಯವಿಟ್ಟು ನನಗೆ ಒಂದು ನಿಮಿಷ ಮಾತಾಡ್ಲಿಕ್ಕೆ ಬಿಡಬೇಕು. ಯಾಕಂದ್ರೆ ನಾನು ಕರೆದಿರೋದು ಮಾತಾಡಲಿಕ್ಕೆ, ಕೇವಲ ಪ್ರಶ್ನೆಗಳು ಕೇಳ್ಕೊಂಡು ಬರೀ ಪ್ರಶ್ನೆಗಳ ಡಿಬೇಟ್ ಆಗೋದಿಲ್ಲ, ಉತ್ತರಗಳ ಡಿಬೇಟ್ ಕೂಡ ಆಗಬೇಕಾಗ್ತದೆ. ನಿಮ್ಮ ಬಗ್ಗೆ ಅತ್ಯಂತ ಗೌರವ ಇದೆ, ದಯವಿಟ್ಟು ನಾನು ಒಂದು ನಿಮಿಷ ಬಿಡಬೇಕಾಗ್ತದೆ. ನಾವು ಈ ದೇಶದ ಸಂವಿಧಾನ ಒಪ್ಕೊಂಡಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಡಿ.ಕೆ. ಸುರೇಶ್ ಕೂಡ ಒಬ್ಬರು. ಅದರ ಮೇಲೆ ನಾವು ಪ್ರಮಾಣ ಸ್ವೀಕಾರ ಮಾಡಿರ್ತಕ್ಕಂಥದಕ್ಕೆ ಎರಡು ಮಾತು ಇಲ್ಲವೇ ಇಲ್ಲ. ಅದರ ಅನುಗುಣವಾಗಿ ನಡ್ಕೊಳ್ತಕ್ಕಂಥವ್ರು ಡಿ.ಕೆ. ಸುರೇಶ್ ಅವರು ಅಂತಕ್ಕಂಥ ಪ್ರಶ್ನೆ ಕೊಡ್ತಾ ಇದ್ದೀನಿ. ನಾವು ಫೆಡರಲ್ ಸಿಸ್ಟಮ್ನ ಒಪ್ಕೊಂಡಿರ್ತಕ್ಕಂಥ ಯೂನಿಯನ್ ಆಫ್ ಸ್ಟೇಟ್ಸ್ ಇಸ್ ಕಾಲ್ಡ್ ಎಸ್ ಅಖಂಡ ಭಾರತ ಅಂತ ವಿಚಾರ ಅಂತ ಮರಿಬಾರ್ದು. ಆದರೆ ಕರ್ನಾಟಕ ರಾಜ್ಯದಿಂದ ಈಗಲೂ ಕೂಡ ಕೇಂದ್ರದಿಂದ 4 ಲಕ್ಷ ಕೋಟಿ ರೂಪಾಯಿಗಳ ನಮ್ಮ ಟ್ಯಾಕ್ಸ್ ಬರಬೇಕಾಗಿರೋದು ಪೆಂಡಿಂಗ್ ಇಟ್ಕೊಂಡಿದ್ದಾರಲ್ಲ, ಆ ಒಂದು ಕರ್ನಾಟಕದ ಮೇಲೆ ಇರ್ತಕ್ಕಂಥ ಪ್ರೀತಿಯಿಂದಾಗಿ ಅವ್ರು ಮಾತಾಡಿದ್ರೆ ಹೊತ್ತು ದೇಶನ ವಿಭಜನೆ ಮಾಡಬೇಕಂತ ಕಾರಣಕ್ಕೋಸ್ಕರ ಅಲ್ಲ. ಅದರ ತಾತ್ಪರ್ಯ ನೀವು ಅರ್ಥ ಮಾಡ್ಕೊಂಡು ನಾನು ತಿಳ್ಕೊಂಡಿದ್ದೀನಿ. ಅವ್ರು ಹೇಳಿದ್ದೇನೆಂದರೆ ಹಿಂದಿ ಹೇರಿರ್ತಕ್ಕಂಥ ವಿಚಾರ ಇರ್ಬೋದು, ಅಥವಾ ನಮಗೆ ಕೊಡಬೇಕಾದ ಟ್ಯಾಕ್ಸ್ನಲ್ಲಿ ನಮ್ಮ ಬರೋಕೆ ಪಾಲಿನ ವಿಚಾರದಲ್ಲಿ ತಾರತಮ್ಯ ಮಾಡ್ತಕ್ಕಂಥ ವಿಚಾರದಲ್ಲಿ ಒಂದಲ್ಲ ಒಂದು ದಿವಸ ಮೇಲಿರ್ತಕ್ಕಂಥ ಉತ್ತರ ಭಾರತದವರು ನಮ್ಮನ್ನ ಒಂದು ಮೂಲ ಗುಂಪು ಮಾಡ್ತಾರೆ ಸಂದರ್ಭದಲ್ಲಿ ಅದು ನಾಳೆ ವಿಭಜನೆಯ ಕಾರಣ ಆಗಬಹುದು ಅಂತಕ್ಕಂಥ ಒಂದು ವಿಚಾರ ವ್ಯಕ್ತಪಡಿಸಿದ ಹೊರತು ವಿಭಜನೆ ಆಗಬೇಕು ಅಂತಕ್ಕಂಥ ಹೇಳಿ ಡಿ.ಕೆ. ಸುರೇಶ್ ಅವರು ಹೇಳಿಲ್ಲ, ಹೇಳುವುದೂ ಇಲ್ಲ. ಯಾವುದೇ ಕಾರಣ ಕೂಡ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ದೇಶ ವಿಭಜನೆಯಲ್ಲಿ ನಾವು ನಂಬಿಕೆ ಇಟ್ಟಿಲ್ಲ. ಈ ದೇಶನ ವಿಭಜನೆ ಮಾಡ್ಲಿಕ್ಕೆ ಯಾರಾದ್ರೂ ಸಂಚು ಹಾಕಿದ್ರೆ, ಒಂದು ನಿಮಿಷ ನಾನು ಮುಗಿಸ್ತೀನಿ, ಲಾಸ್ಟ್ ಸೆಕೆಂಡ್ ಈ ದೇಶ ಈಗ ನಾನು ಕೇಳಿ ಇಲ್ಲ, ಈ ದೇಶವನ್ನ ವಿಭಜನೆ ಮಾಡಲಿಕ್ಕೆ ಶಕ್ತಿಗಳು ಇದ್ರೆ ಅದು ಬಿಜೆಪಿ ಹಿಂದೂ ಮುಸಲ್ಮಾನರಂತೇಳಿ ವಿಭಜನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರು ಸಂವಿಧಾನ ಆಶಯಗಳ ವಿರುದ್ಧ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಬಿಜೆಪಿಯವರು. ಅದರ ಜೊತೆಗೆ ಸೂಡೋ ಸೆಕ್ಯುಲರ್ ಆಗಿರ್ತಕ್ಕಂಥ ವೀರೇಶ್ ಅವರ ಜೆಡಿಎಸ್ ಪಾರ್ಟಿಯವರು. ಇಟ್ ಇಸ್ ನಾಟ್ ಕಾಂಗ್ರೆಸ್ ಕಂಟ್ರಿ. ಕಾಂಗ್ರೆಸ್ ಈ ಪಕ್ಷ ಅಂತಕ್ಕಂಥದ್ದು ನಾವು ದೇಶವನ್ನು ಯಾವುದೇ ಕಾರಣ ಕೂಡ ನಮ್ಮ ತಾರತಮ್ಯ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಶಿವಕುಮಾರ್ ಅವರಿಗೆ ಒಂದು ಕಡೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಸ್ಥಾನ ಸಿಗಲಿಲ್ಲ, ಅನ್ಯಾಯ ಆಯ್ತು ಅಂತೇಳಿ ಅವರ ಕಾರ್ಯಕರ್ತರೆಲ್ಲ ಬೊಂಬಡ ಬಜಾಸ್ಕೊಂಡು ಓಡಾಡಿದ್ರು. ಆಯ್ತಾ, ಅದಕ್ಕೆ ಸಂಬಂಧವೇ ಇಲ್ಲ. ಅದಕ್ಕೆ ಸಂಬಂಧವೇ ಇಲ್ಲ. ಇಲ್ಲಿ ಸಂಬಂಧ ಇರ್ತಕ್ಕಂಥದ್ದು ಬಜೆಟ್ ಅಲ್ಲಿ ನಮ್ಗೆ ಆಗಿರ್ತಕ್ಕಂಥ ತಾರತಮ್ಯದ ವಿಚಾರ, ನಮಗೆ ಬರಬೇಕಾಗಿರ್ತಕ್ಕಂತಹ ಪಾಲನೆ ಕೊಡದೇ ಇರ್ತಕ್ಕಂಥ ವಿಚಾರದಲ್ಲಿ ನಾವು ಕನ್ನಡಿಗರಾಗಿ ಧ್ವನಿ ಎತ್ತಿದ್ದೇವೆ. ಯಾವುದೇ ಕಾರಣ ಕೂಡ ದೇಶದ ವಿಚಾರ ಬಂದಾಗ್ಲೂ ಕೂಡ ಅಷ್ಟೇ ಹರ್ಟ್ ಆಗುತ್ತೆ ಒಬ್ಬ ದೇಶಭಕ್ತನಿಗೆ. ನಿಮಗೆ ಹೇಗೆ ಹರ್ಟ್ ಆಯ್ತೋ ನಿಮ್ಮ ಪಕ್ಷದ ವಿಚಾರದಲ್ಲಿ ಮಾತನಾಡಿದ ತಕ್ಷಣ ಹಾಗೆ ದೇಶದ ವಿಚಾರದಲ್ಲಿ ನನಗೂ ಅಷ್ಟೇ ಹರ್ಟ್ ಆಗುತ್ತೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಅನ್ಯಾಯ ಆಗಿದೆ ಅಂತ ಸಂದರ್ಭದಲ್ಲಿ ಪಕ್ಷಕ್ಕೆ ಯಾರೋ ಬೇರೆದವರು ಬಂದಂತವರಿಗೆ ಪಕ್ಷದಲ್ಲಿ ಮುಖ್ಯಮಂತ್ರಿ ಸ್ಥಾನ ಎರಡನೇ ಬಾರಿ ಕೊಡ್ತಾ ಇದ್ದಾರೆ ಅಂತಂದಾಗ ಪಕ್ಷವನ್ನ ವಿಭಜನೆ ಮಾಡೋಣ ಅಂತ ಹೇಳಿ ಯಾಕೆ ಮಾತು ಬರೋದಿಲ್ಲ? ಅವಾಗ ಹೇಳ್ಬೇಕಾಗಿತ್ತು. ಅವಾಗ ಪಕ್ಷ ವಿಭಜನೆ ಮಾಡೋಣ, ಬೇರೆ ಪಕ್ಷದಿಂದ ಬಂದವ್ರನ್ನ ಎರಡನೇ ಬಾರಿ ಮುಖ್ಯಮಂತ್ರಿ ಮಾಡ್ತಾ ಇದ್ದೀವಿ, ಇಲ್ಲಿರುವಂತ ಪಕ್ಷದಲ್ಲೇ ಮೂಲವಾಗಿರುವಂತವ್ರಿಗೆ ಮುಖ್ಯಮಂತ್ರಿ ಮಾಡ್ಲಿಲ್ಲ ಅಂತ ಅನ್ಯಾಯ ಆಗಿದೆ ಅಂತಂದಾಗ ಯಾಕೆ ಅವಾಗ ಪಕ್ಷ ಒಡೆಯೋಣ, ಬೇರೆ ಪಕ್ಷ ಮಾಡೋಣ ಅಂತ ಯಾಕೆ ಬರೋದಿಲ್ಲ? ಅವಾಗ ದೇಶದ ಬಗ್ಗೆ ಮಾತ್ರ ಒಡೆಯೋಣ ಅಂತ ಬರುತ್ತೆ. ಬಜೆಟ್ ನೋಡಿ, ಕೇಂದ್ರ ಸರ್ಕಾರ ಸರ್ ಅನ್ಯಾಯ ಆಗಿರೋ ವಿಚಾರದ ಬಗ್ಗೆ ಮಾತನಾಡೋಣ, ಆದ್ರೆ ರಾಷ್ಟ್ರ ಒಡೆಯೋ ವಿಚಾರದಲ್ಲಿ ಅಲ್ಲ. ವಿಚಾರ ಬಂದಾಗ ಏನನ್ಸುತ್ತೆ ಗೊತ್ತಾ ನಾಗರಾಜ್ ಅವರೇ, ಏನನ್ಸುತ್ತೆ ಗೊತ್ತಾ, ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿಲ್ಲ ಡಿ.ಕೆ. ಶಿವಕುಮಾರ್ ಅವರಿಗೆ, ಅಟ್ ಲೀಸ್ಟ್ ಪ್ರತ್ಯೇಕವಾಗಿ ದಕ್ಷಿಣ ಭಾರತವನ್ನ ಮಾಡ್ಕೊಂಡ್ಬಿಟ್ರೆ ಪ್ರಧಾನಿಯಾದ್ರೂ ಆಗಬಹುದೇನೋ ಅಂತ ಕನಸೇನೋ ಕಾಣ್ತಾ ಇರ್ಬೇಕೇನೋ ಅಂತ ಅನಿಸ್ತಾ ಇದೆ ಅಲ್ವಾ? ಛಲವಾದಿ ಇವೆಲ್ಲ ಕೊಂಕು ಮಾತುಗಳಿಗೆ ನಾನು ಉತ್ತರ ಕೊಡಕ್ ಆಗೋದಿಲ್ಲ. ಉತ್ತರ ಕೊಡಿ ಅಂತ ನಿಮಗೆ ಕೇಳಿಲ್ಲ ನಾನು. ಛಲವಾದಿ ನಾರಾಯಣ ಬಿಜೆಪಿ ಇರ್ಬೋದು, ಜೆಡಿಎಸ್ ಇರ್ಬೋದು, ಹಿಂದೂ ಮುಸ್ಲಿಂ ಅಂತ ಹೇಳ್ತಕ್ಕಂತಹ ವಿಭಜಕ ಅರ್ಥ ಮಾಡ್ಕೋಬೇಕು. ಈ ದೇಶ ಹೊಡಿತಾ ಇರ್ತಾರೆ ಅವ್ರ ಪಕ್ಷದವರೇ, ನಮ್ಮ ಕಾಂಗ್ರೆಸ್ನವರೇನಲ್ಲ. ಕಾಂಗ್ರೆಸ್ ಯಾವತ್ತೂ ಕೂಡ ದೇಶನ ಐಕ್ಯತೆಯನ್ನು ಕಾಪಾಡ್ಕೊಂಡು ಬಂದಿರತಕ್ಕಂತ ಒಂದೇ ಪಕ್ಷ ಈ ದೇಶದಲ್ಲಿ ಇರ್ತಕ್ಕಂಥ. ಆಮೇಲೆ ಸೆಕ್ಯುಲರ್ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರೋದು ಕಾಂಗ್ರೆಸ್ ಮಾತ್ರನೇ, ಸಂವಿಧಾನ ಆಶಯದಲ್ಲಿ ನಂಬಿಕೆ ಇಟ್ಟಿರೋದು ಕಾಂಗ್ರೆಸ್ ಮಾತ್ರನೇ. ಈ ದೇಶನ ಹೊಡಿತಕ್ಕಂಥದ್ದು ಮುಸ್ಲಿಂ ಅಂತೇಳಿ ಭ್ರಷ್ಟಾಚಾರ ಕೆಲಸ ಮಾಡ್ತಕ್ಕಂಥದ್ದು 40% ದೇಶನ ಮಾರ್ಕೊಂಡು ತಿನ್ನೋರು. ದಿನ ಇವತ್ತು ಈಗ ತಾನೇ ಬೆಳಗ್ಗೆ ಪ್ರಾರಂಭ ಆಗ್ತಾ ಇದೆ. ಬಾರಿ ಈ ರೀತಿ ಗೊಂದಲಕ್ಕೆ ಸಿಕ್ಕಿಸ್ಬಿಟ್ರೆ ನಮ್ಮನ್ನು ಇಡೀ ದಿವಸ ನಮಗೆ ಹಾಳಾಗತ್ತೆ. ಈ ಮಾನ್ಯ ನಾಗರಾಜ್ ಯಾದವ್ ಈ ದೇಶವನ್ನ ಯಾವ ರೀತಿ ಹೊಡಿಬೇಕಂತ ಆಲೋಚನೆಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು, ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರೋರು ನಿಮ್ ತರ ನಾನು ಬಂದಿಲ್ಲ ಇಲ್ಲಿ.
ಅಲ್ಲ, ನಿಮ್ಮಂತ ಅಯೋಗ್ಯರು ನೀವು ನೀವ್ ಹೇಳೋ ಕೋಮುವಾದಿಗಳು ಸುಳ್ಳುಗಳನ್ನ ಕೇಳ್ಕೊಂಡು ಬೇರೆ ಯಾರು ಕೂತ್ಕೊಳ್ಳಿ. ಇರ್ಲಿಕ್ಕೆ ಕಿವಿಯಲ್ಲಿ ಸಾಧ್ಯ ಹೂವು ಇಲ್ಲ. ಇಟ್ಕೊಂಡಿಲ್ಲ. ಜ್ಞಾಪಕ ಈ ಇಟ್ಕೊಳ್ಳಿ ದೇಶದಲ್ಲಿ ನಾರಾಯಣ ಸ್ವಾಮಿ. ನಿಮ್ಮಂತ ಈ ದೇಶದಲ್ಲಿ ನಿಮ್ಗೆ ಜನರು ಒಕ್ಕೂಟ ನಂಬಿಕೆ ಇದೆ ಬೇರೆ ಅಂದ್ರೆ ಯಾರು ಇರ್ಲಿಕ್ಕೆ ನೀವು ಸಾಧ್ಯ ಇಲ್ಲ. ಮಾಡ್ತಾ ಇರೋದು ಅನ್ಯಾಯ. ನೀವು ಕರ್ನಾಟಕ ದೇಶವನ್ನ ಅನ್ಯಾಯನ ಒಡೆಯತಕ್ಕಂತ ಪ್ರತಿಪಾದನೆ ಮಾಡಿದ್ರೆ ನಿಮಗೆ ಇದು ಅಯೋಗ್ಯರು ದೇಶ ಒಡೆಯುವ ನೀವು. ಕೆಲಸ ಅಂತ ತಿಳ್ಕೊಂಡಿದ್ರೇನು? ನಿಮ್ಮಂತ ಕನ್ನಡಿಗರು ಅಯೋಗ್ಯರ ಮುಂದೆ ಕೊಡುವ ಕೂತು ಟ್ಯಾಕ್ಸ್ ನಾವು ತಿಂತಿರಲ್ಲ. ಮಾತಾಡ್ಲಿಕ್ಕೂ ನಿಮ್ಗೆ ಕೂಡ ಅರಿವಿಲ್ಲ. ನಮ್ಗೆ ನಿಮ್ಗೆ ಮಾತುಗಳು ನಿಮ್ಮ ಅನ್ನಕ್ಕೆ ಬರೋದಲ್ಲ. ದ್ರೋಹ ಬಗೆತಿರಲ್ಲ ನೀವು. ಕರ್ನಾಟಕ ಮಲತಾಯಿ ನೀವೇನೋ ಧೋರಣೆ ಮಾಡ್ತಿರಲ್ಲ ಸಗಣಿ ನೀವು. ತಿನ್ನೋ ಜನ ರೀ ನಾಚಿಕೆ ನೀವು. ಆಗ್ಬೇಕು ನಿಮ್ಗೆ. ನೀವು ಅನ್ನ ತಿಂದು ಬಂದು ಮಾತಾಡ್ಬೇಕಿಲ್ಲಿ. ನೀವು ಸಗಣಿ ಯಾವ ತರ ತಿಂದು ಬಂದು ಜನದ ಅರ್ಥ ಕೂತು ಆಗ್ತಾ ಇದೆ ಮಾತಾಡಬಾರ್ದು. ನಮ್ಗೆ. ಬೆಳಗ್ಗೆ ಬಂದು ಎಲ್ಲ ವ್ಯವಸ್ಥೆಯನ್ನ ಕೆಡಿಸ್ತಕ್ಕಂಥ ಹೌದೌದು. ಅಯೋಗ್ಯರು ಹೇಳ್ತೀನಿ ನೀವು ಕೇಳಿ. ಅಂತ ನಾನು ನೇರವಾಗಿ ಹೇಳ್ತೀನಿ ನಿಮಗೆ. ಒಂದ್ ನಿಮಿಷ ಹೇಳ್ತಾ ಇದೀನಿ ಕೇಳಿ. ನಾ ಹೇಳ್ತಾ ಇದೀನಿ ಕೇಳಿ. ನೀವು ಸ್ವಲ್ಪ ಅನ್ನ ತಿನ್ನೋರು ಮಾತಾಡೋದನ್ನ ಮಾತಾಡ್ತಾ ಕಲ್ತ್ಕೊಳ್ಳಿ ಇಲ್ಲ. ಮೊದಲು. ಬೇರೆ ಏನೋ ತಿಂದಿರಬೇಕು, ಸ್ವಲ್ಪ ಬೇರೆ ಏನೋ ತಾಳ್ಮೆ ಕುಡ್ಕೊಂಡು ಇರ್ಲಿ. ಬಂದಿರಬೇಕು ಬೆಳಗ್ಗೆ ಬೆಳಗ್ಗೆ. ಏನ್ ನೀವೇ ಈ ದೇಶದ ಮಾತಾಡಕ್ಕಲ್ಲ ವಿಚಾರದಲ್ಲಿ ಬಂದಿರೋದಿಲ್ಲಿ. ಬಂದಾಗ ನೀವು ಈ ದೇಶವನ್ನ ನಮ್ಮನ್ನೇನು ಸಂವಿಧಾನ ಕರೆದಿರೋದಿಲ್ಲಿ. ವಿರುದ್ಧವಾಗಿ ನಡ್ಕೊಳ್ಳೋ ನಾಗರಾಜ್ ಅವರೇ, ದೇಶವನ್ನ ಒಡೆಯಲು ನಾಗರಾಜ್ ಅವರೇ, ಅಯೋಗ್ಯರು ನೀವು. ನೈತಿಕತೆ ನಿಮ್ಗೆ ನೈತಿಕತೆ ಇದೆ ಮಾತಾಡ್ಲಿಕ್ಕೆ? ನಿಮ್ಮ ನೈತಿಕತೆ ಈ ಸಂವಿಧಾನ ಏನಂತ ವಿರೋಧ ಗೊತ್ತಾಗ್ತಾ ನಡ್ಕೊಳ್ತಕ್ಕಂಥವ್ರು, ಇದೆಯಲ್ಲ? ಮೀಸಲಾತಿ ಇಡೀ ವಿರೋಧಿ ದೇಶ ನೋಡ್ತಾ ಇದೆ ನಿಮ್ಮ ನೈತಿಕತೆಯನ್ನ. ಯಾವುದು ಇಲ್ಲ ನಿಮ್ಮಲ್ಲಿ. ಯಾವುದು ಬದ್ಧತೆ ಮೀಸಲಾತಿ ಇಲ್ಲದಿರೋ ವಿರೋಧಿಗಳು ನೀವು ಯಾರು ಕನ್ನಡಿಗರ ಅಂತ ದ್ರೋಹಿಗಳು ಗೊತ್ತಿದೆ, ಅಂತ ಹೇಳ್ತಾ ಇದೀನಿ ಕೇಳಿ. ಗೊತ್ತಾಗ್ಬಿಟ್ಟಿದೆ ಎಲ್ಲ ದಕ್ಷಿಣ ಈಗ. ಭಾರತದ ದ್ರೋಹಿಗಳು ನೀವು. ಅದರಿಂದನೇ ಇಡೀ ನಿಮ್ಮ ಅಖಂಡ ಭಾರತದ ಯೋಗ್ಯತೆ ಪರವಾಗಿರ್ತಕ್ಕಂಥವ್ರು, ಏನು ಅಂತ ನಿಮ್ಗೆ ಐಕ್ಯತೆಯನ್ನು ಸರಿಯಾದ ಕಾಪಾಡ್ಕೊಂಡು ಬುದ್ಧಿ ಬಂದಿರತಕ್ಕಂಥದ್ದು, ಕಲಿಸಿದ್ದಾರೆ. ವಿವಿಧತೆಯಲ್ಲಿ ಐಕ್ಯತೆಯನ್ನು ಅರುಣ್ ಅವರೇ, ಕಾಪಾಡ್ಕೊಂಡು ಕಾಂಗ್ರೆಸ್ ಇಂಥ ಪಕ್ಷದವರು ಅಯೋಗ್ಯರನ್ನ ಯೋಚನೆ ಮಾಡಿ ಕರೆದು ನಮ್ಮನ್ನ ಹೇಳ್ತೀನಿ ಯಾಕೆ ಕೇಳಿ. ಕುಳಿಸ್ತೀರಿ ನೀವು ದೇಶನ ಅವ್ರ ಮುಂದೆ? ಒಡೆ ಮಾಡ್ಕೊಳ್ತಕ್ಕಂಥ ಯಾರು ಒಪ್ಕೊಳ್ತಾರೆ? ಯೋಗ್ಯರನ್ನ ಕರೆಸಿ ಕೊಡ್ತೀರಿ ಬೆಳಬೆಳಗ್ಗೆ. ಅಯೋಗ್ಯರು ಅಂತ ಹೇಳ್ತೀರಿ. ನಿಮ್ಮದ ನಾಲಾಯಕಗಳನ್ನ ಕುಡ್ಕೊಂಡೆ ತಪ್ಪು ನಿಮ್ಗೆ. ಒಂದ್ ಸೆಕೆಂಡ್ ಪ್ಲೀಸ್, ಒಂದ್ ನಾಲ್ಕು ಸೆಕೆಂಡ್, ಜನ ಒಂದ್ ಅಯೋಗ್ಯರು ಸೆಕೆಂಡ್, ಮುಂದೆ ಒಂದ್ ತಂದು ಸೆಕೆಂಡ್. ನಮ್ಮನ್ನು ಕುಳಿಸ್ತಾರೆ. ನಾರಾಯಣ ಅದಕ್ಕೆ ಸ್ವಾಮಿ ಅವರೇ, ಒಂದೇ ಹೇಳ್ತಾ ಸೆಕೆಂಡ್ ಇರಿ, ಒಂದೇ ಸೆಕೆಂಡ್ ಇರಿ. ನಾರಾಯಣ ಏನ್ ಸ್ವಾಮಿ ಮಾತಾಡ್ತೀರಿ ನೀವು ಮತ್ತೆ ನೀವು? ಅಲ್ಲ ಅಲ್ಲ ಅಲ್ಲ, ಒಂದ್ ನಿಮಿಷ, ಒಂದ್ ನಿಮಿಷ. ನಾರಾಯಣ ಸ್ವಾಮಿ ಅವರೇ, ಒಂದೇ ಸೆಕೆಂಡ್ ಇರಿ. ಮೊನ್ನೆ ನಾಗರಾಜ್ ಯಾದವ್ರೆ ಪದೇ ಪದೇ ಅವಾಗಿಂದ ಹೇಳ್ತಾ ಇದ್ರೆ ಸಂವಿಧಾನ ವಿಚಾರ ಅಂತ ಹೇಳಿ. ಕಮಾನ್ ನಾಗರಾಜ್ ಯಾದವ್ರೆ, ಹಾಗಿದ್ದಾಗ ರೈತರು ಬರಗಾಲಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ ಯಾವ ಸಂವಿಧಾನದ ವಿಚಾರದಲ್ಲಿ ಮಾತನಾಡಿದ್ದಾರೆ? ಪರಿಹಾರಕ್ಕೋಸ್ಕರ ಆತ್ಮಹತ್ಯೆಯನ್ನು ಮಾಡ್ಕೊಳ್ತೀರಿ ಅಂತ ಹೇಳಿಕೆಯನ್ನ ಕೊಡ್ತಾರೆ. ಅದ್ಯಾವ ಸಂವಿಧಾನದ ವಿಚಾರದಲ್ಲಿ ಕಾಂಗ್ರೆಸ್ನ ನಾಯಕರು ಮಾತನಾಡ್ತಾರೆ? ವೋಟ್ ಹಾಕದೇ ಇದ್ರೆ ಗ್ಯಾರಂಟಿಗಳನ್ನ ಕಿತ್ತಾಕ್ತಿವಿ ಅಂತ ಹೇಳ್ತಾರಲ್ಲ, ಅದು ಯಾವ ನಾಯಕರು ಮಾತನಾಡುವಂತದ್ದು? ಒಂದ್ ನಿಮಿಷ. ದುಡ್ಡು ಬಂದಿಲ್ಲ ನಮಗೆ ಅಂತ ಹೇಳ್ಬಿಟ್ಟು ಪ್ರತ್ಯೇಕ ರಾಷ್ಟ್ರದ ಬಗ್ಗೆ ಮಾತನಾಡ್ತಾರಲ್ಲ, ಇದ್ಯಾವ ಸಂವಿಧಾನದ ವಿಚಾರದಲ್ಲಿ ಮಾತನಾಡೋದು? ಶೋಕಿಗೋಸ್ಕರ ಭಾರತ್ ಜೋಡೋ ಅಂತ ಮಾಡೋದ ನಾಗರಾಜ್ ಯಾದವ್ ಅವರೇ? ಕಮಾನ್ ನಾಗರಾಜ್ ಯಾದವ್ ಅವರೇ, ಸಂವಿಧಾನದ ವಿಚಾರದಲ್ಲಿ ಇಷ್ಟೆಲ್ಲ ಮಾತನಾಡ್ತಿರಲ್ಲ, ನಿಮ್ಮ ನಾಯಕರುಗಳನ್ನ ಮೊದಲು ದಾರಿಗೆ ತನ್ನಿ. ಬಾಯಿಗೆ ಬಿಗಿಡಿದು ಮಾತಾಡಕ್ ಹೇಳಿ ಫಸ್ಟ್. ರೈತರ ಬಗ್ಗೆ ಬಾಯಿಗೆ ಬಿಟ್ಟಾಗ ಮಾತನಾಡೋದು, ಗ್ಯಾರಂಟಿ ವಿಚಾರದಲ್ಲಿ ಓಟ್ ಹಾಕ್ತಿದ್ರೆ ಗ್ಯಾರಂಟಿಯನ್ನ ಕಿತ್ತಾಕ್ತಿವಿ ಅನ್ನುವಂಥದ್ದು. ಹೇಳ್ತೀನಿ ಕೇಳಿ. ಪ್ರತ್ಯೇಕ ದಕ್ಷಿಣ ಭಾರತವನ್ನ ರಾಷ್ಟ್ರ ಮಾಡ್ತೀನಿ ಅಂತ ಹೇಳೋದು. ಈ ನಾಯಕರುಗಳಿಗೆ ಭಾರತ ದೇಶ ಅಖಂಡವಾಗಿರೋದಕ್ಕೋಸ್ಕರ ಎಷ್ಟು ಜನ ಪ್ರಾಣವನ್ನ ತೆತ್ತಿದ್ದಾರೆ, ಎಷ್ಟು ಜನ ತಮ್ಮ ಜೀವನ ಇಟ್ಟಿದ್ದಾರೆ, ಎಷ್ಟು ತಮ್ಮ ಜೀವನ ಸಮರ್ಪಣೆಯನ್ನ ಮಾಡಿದ್ದಾರೆ ಅನ್ನುವಂತ ಅರಿವಿದೆಯಾ? ಅನ್ಯಾಯ ಆಗಿದೆ ಅಂದ ತಕ್ಷಣ ಪ್ರತ್ಯೇಕ ರಾಷ್ಟ್ರ ಅಂತೆ. ಕಮಾನ್, ಹಾಗಿದಾಗ ಅನ್ಯಾಯ ಆಗಿದೆ ಅಂದ ತಕ್ಷಣ ಕಾಂಗ್ರೆಸ್ ಪಕ್ಷ ಒಡೆದೋಗ್ಬೇಕಾಗಿದ್ದು. ಮಾತಾಡಿಲ್ಲ. ಕಮಾನ್ ನಾಗರಾಜ್ ಯಾದವ್, ಹ್ಯಾವ್ ಸಮ್ ಪೇಷನ್ಸ್.